ನಮಸ್ಕಾರ ಸ್ನೇಹಿತರೆ, ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಬೇಸಿಕ್ ಫೌಂಡೇಶನ್ ಕ್ಲಾಸ್. ಈ ಕ್ಲಾಸ್ ಯಾರಿಗೆ ಈ ಸಲ ವಿಶೇಷವಾಗಿ SSLCಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ. ಯಾಕೆ ಅಂತಂದರೆ ಭಾಳಷ್ಟು ಜನ ಮಕ್ಕಳು SSLC ಒಳಗೆ ಫೇಲ್ ಆಗಿರ್ತಾರೆ. ಯಾಕೆ ಫೇಲ್ ಆಗ್ತಾರೆ SSLC ಒಳಗಡೆ ಅಂತಂದರೆ 1ರಿಂದ 9ನೇ ಕ್ಲಾಸ್ ತನಕ ಸುಮ್ಮನೆ ಆಟೋಮೆಟಿಕ್ ಪಾಸ್ ಮಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಆ ಈ ಬರೆಯೋಕ್ಕೆ ಬರಲ್ಲ, ಅವ್ರ ಹೆಸರು ಬರೆಯೋಕ್ಕೆ ಬರಲ್ಲ, ಅವ್ರ ತಂದೆ ತಾಯಿ ಹೆಸರು ಬರೆಯೋಕ್ಕೆ ಬರಲ್ಲ, ಒಂದು ಬೋರ್ಡ್ ಓದಕ್ಕೆ ಬರಲ್ಲ, ಸುಮ್ಮನೆ ಪಾಸ್ ಆಗ್ತಾ ಇರ್ತಾರಪ್ಪ. ಅದು ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್, ಲಕ್ಷಗಟ್ಟಲೆ ಫೀಸ್ ಕಟ್ಟಿರ್ತಾರೆ. ಅವ್ರ ತಂದೆ ತಾಯಿ ಹೆಸರು, ಊರ ಹೆಸರು ಏನೂ ಬರೀಲಿಕ್ಕೆ ಬರಲ್ಲ, ಕೂಡೋ ಲೆಕ್ಕ ಬರಲ್ಲ, ಕಳಿಯೋ ಲೆಕ್ಕ ಬರಲ್ಲ, ಗುಡಿಸೋ ಲೆಕ್ಕ ಬರಲ್ಲ, ಆದಿಂದ ವರ್ಣಮಾಲೆ ಬರೆಯೋಕ್ಕೆ ಬರಲ್ಲ. ಇದು ದುರಂತ. ಚೆಕ್ ಮಾಡ್ಕೊಳ್ಳಿ, ದಯಮಾಡಿ ಇವತ್ತೇ ನೀವು ಚೆಕ್ ಮಾಡ್ಕೊಳ್ಳಿ. ಕೌನ್ಸಲಿಂಗಲ್ಲಿ ನಿಮ್ಮ ಮಕ್ಕಳು ನಾವು ಕರ್ಕೊಂಬಂದಾಗ ಫಸ್ಟ್ ನಾವು ಮಾಡಿಸೋದೆ ಅದನ್ನು, ಇವನಿಗೆ ಆ ಈ ಬರೆಯೋಕ್ಕೆ ಬರುತ್ತಾ ಅಂತ ನೋಡ್ತೀವಿ. SSLC ಇರ್ತಾರೆ. ಸೊ ಆತ್ಮೀಯ ಪೋಷಕರೇ, ನಿಮ್ಮ ಮಕ್ಕಳು SSLC ಪಾಸ್ ಆದರೂ ಅಥವಾ ಫೇಲ್ ಆದರೂ ಬೀಗೋದು ಬೇಕಾಗಿಲ್ಲ. ಫಸ್ಟ್ ನಿಮ್ಮ ಮಕ್ಕಳ ಅಕಾಡೆಮಿಕ್ ಲೆವೆಲ್ ಏನಿದೆ ಅಂತ ತಿಳ್ಕೊಳ್ಳಿ. ಸೊ ಮನ್ವಂತರ ಸಂಸ್ಥೆ ಬೇಸಿಕ್ ಫೌಂಡೇಶನ್ ಕ್ಲಾಸ್ನಲ್ಲಿ ಸ್ಪಷ್ಟವಾಗಿ ಓದೋದು, ಸ್ಪಷ್ಟವಾಗಿ ಬರೆಯೋದು, ಸ್ಪಷ್ಟವಾಗಿ ಲೆಕ್ಕ ಮಾಡೋದು, ಇದನ್ನು ಮಾಸ್ಟ್ರಿ ಮಾಡುತ್ತೆ. ಸಾವಿರಾರು ಮಕ್ಕಳು ಇದರ ಬೆನಿಫಿಟ್ ತೆಗೆದುಕೊಂಡಿದ್ದಾರೆ. ವಿಜಯ್ ಕುಮಾರ್ ಅಂಗಡಿ ಅಂತ ಯೂಟ್ಯೂಬ್ ಚಾನಲ್ ನೋಡಿದರೆ ಸಾವಿರಾರು ಜನ ನಾವು ಮಾತಾಡಿದ್ದಾರೆ. ಸೊ ಹಾಗಾಗಿ ಆತ್ಮೀಯ ಪೋಷಕರೇ, ಜುಲೈ 1ರಿಂದ ದಾವಣಗೆರೆಯಲ್ಲಿ ರೆಸಿಡೆನ್ಷಿಯಲ್ SSLC ಫೇಲ್ ಆದಂಥ ಮಕ್ಕಳುಗಳನ್ನ ನಾವು ಫೋಕಸ್ ಮಾಡಿ ಅವರಿಗೆ ಸ್ಪಷ್ಟವಾಗಿ ಓದೋಕ್ಕೆ ಬರೆಯೋಕ್ಕೆ ನಾವು ರೆಡಿ ಮಾಡ್ತೀವಿ. ನಿಮ್ಮ ಮಕ್ಕಳು SSLC ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಕೆಲವರು ಜಸ್ಟ್ ಮಾರ್ಜಿನಲ್ಲಿ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಬಟ್ PUCಲಿ ಹೋಗಿ ಏನೂ ಮಾಡಲಿಕ್ಕಾಗಲ್ಲ. ಈ ಫೌಂಡೇಶನ್ ಕ್ಲಾಸ್ನಲ್ಲಿ ಅವರಿಗೆ ಸ್ಪಷ್ಟವಾಗಿ ರೀಡಿಂಗ್, ರೈಟಿಂಗ್, ಮ್ಯಾಥಮೆಟಿಕ್ಸ್ ಇತ್ತು ಅಂತಂದರೆ ಏನು ಬೇಕಾದರೂ ನಿಮ್ಮ ಮಕ್ಕಳು ಅಚೀವ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಕೌನ್ಸಿಲಿಂಗ್ಗೆ ಫಸ್ಟ್ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಅವರ ಅಕಾಡೆಮಿಕ್ ಲೆವೆಲ್ಲಿ 1ನೇ ಕ್ಲಾಸ್ ಥರ ಇದ್ದಾನೋ, 2ನೇ ಕ್ಲಾಸ್ ಥರ ಇದ್ದಾನೋ, 5ನೇ ಕ್ಲಾಸ್ ಥರ ಇದ್ದಾನೋ, ಅಥವಾ ಅದಕ್ಕಿಂತ ಕೆಳಗಿದಾನೋ ಅನ್ನೋದನ್ನು ಚೆಕ್ ಮಾಡ್ತೀವಿ. ಅದಾದ ಮೇಲೆ 1 ತಿಂಗಳು, 45 ದಿವಸ, 2 ತಿಂಗಳು, 3 ತಿಂಗಳು, ಡಿಪೆಂಡ್ಸ್ ನಿಮ್ಮ ಮಗು ಏನು ಸಾಮರ್ಥ್ಯ ಇದೆಯೋ ಅದಕ್ಕೆ ತಕ್ಕಂಗೆ ನಾವು ಆ ಕ್ಲಾಸನ್ನು ನಾವು ಡಿಸೈನ್ ಮಾಡಿರ್ತೀವಿ. ಫೀಸು ಕೂಡ ಆ ಮಗುವಿಗೆ ತಕ್ಕಂಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹಿಂದೆ ನಿಮ್ಮ ಮಕ್ಕಳು ಸ್ಪಷ್ಟವಾಗಿ ಓದಲಿಕ್ಕೆ, ಬರೀಲಿಕ್ಕೆ, ಬರೀ SSLC ಅಷ್ಟೇ ಅಲ್ಲ, ಬೇರೆ ಇನ್ಯಾರು ಬೇಕಂದ್ರೂ ಕೂಡ ನಿಮಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಈ ಕಾರ್ಯಕ್ರಮದಲ್ಲಿ ಈಗಲೇ ನೋಂದಾಯಿಸ್ಬೋದು. ಬೇಸಿಗೆ ರಾಜ್ಯದಲ್ಲಿ ಸೀಟ್ಗಳು ಮುಂದಿನ ವರ್ಷಕ್ಕೆ ಈಗಲೇ ಆಲ್ರೆಡಿ ಸೀಟ್ ಸ್ಟಾರ್ಟ್ ಆಗಿದ್ದವು. ದಸರಾ ರಾಜ್ಯದಲ್ಲಿ ಬೇಕು ಅಂತಂದರೆ ಅದಕ್ಕೂ ಕೂಡ ಅಡ್ಮಿಷನ್ ಓಪನ್ ಆಗಿದೆ. ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರಿಗೆ ದೂರವಾಣಿ ಕರೆ ಮೂಲಕ ನಿಮ್ಮ ಮಕ್ಕಳನ್ನು ಹೆಸರು ನೋಂದಾಯಿಸಿ ಕೌನ್ಸಿಲಿಂಗ್ ಫಸ್ಟ್ ಆಗಲಿ, ಅದಾದಮೇಲೆ ನಿಮ್ಮ ಮಕ್ಕಳನ್ನ ನಾವು ಕ್ಲಾಸಿಗೆ ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾ, ವಿಜಯ್ ಕುಮಾರ್ ಅಂಗಡಿ ಅನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮೇಡಮ್ ಅವರೇ ನಮಸ್ತೆ. ನನ್ನ ಹೆಸರು ಸುರೇಶ್ ಅಂತೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡಬಳ್ಳಾಪುರ. ನಾವು ದಾವಣಗೆರೆ ನೋಡಿರಲಿಲ್ಲ. ದಾವಣಗೆರೆನ ಯೂಟ್ಯೂಬ್ನಲ್ಲಿ ನಮ್ಮ ಮಿಸಸ್ ನೋಡಿ, ಮಾಸ್ಟರ್ ವಿಜಯ್ ಕುಮಾರ್ ಅವರು ಯೂಟ್ಯೂಬ್ನಲ್ಲಿ ಪ್ರಚಾರ ಕೊಟ್ಟಿರೋದು ನೋಡಿ, ಮತ್ತು ಅವ್ರು ಕಲಿಸೋ ರೀತಿ ನೋಡಿ ನಮ್ಮ ಮಿಸಸ್ಸಿಂದ ಪ್ರೇರಣೆಯಾಗಿ ನಾನು ನನ್ನ ಮಗನ ಸುಚಿತ್ನ ಕರ್ಕೊಂಡು ಬಂದು ಇಲ್ಲಿ 1.5 ತಿಂಗಳು ಬಿಟ್ಟೆ. ನಾನು ಬಿಟ್ಟು ಹೋದಾಗ ಹೇಗಿದ್ನೋ, ಬಿಟ್ಟು ಹೋದಾಗ ಏನೂ ಇಲ್ಲ ನನ್ನ ಮನೆಯಲ್ಲಿ, 5% ಇರಲಿಲ್ಲ. ಓದೋ ಕಡೆ, ಬರೆಯೋ ಕಡೆ ಗಮನ, ಡಿಸಿಪ್ಲಿನ್ ಏನೂ ಇರಲಿಲ್ಲ. ನಾನು ಬೇಜಾರಾಗಿ ಬಿಟ್ಟೋಗಿದ್ದು. ಇವತ್ತು ನಾನು ಕರ್ಕೊಂಡು ಹೋಗೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. 100ಕ್ಕೆ 1000% ಖುಷಿ ಆಗ್ತಾ ಇದೆ. ಇವನು ಈ ಸಾರಿ 10th ಆಗಿಲ್ಲ ಅಂದಿದ್ರೆ ನಾನು ಇನ್ನೂ 2 ತಿಂಗಳು ಇಲ್ಲೇ ಬಿಡೋಣ ಅನ್ನಿಸ್ತಾ ಇತ್ತು. ಈಗ 10th ಆಗಿರೋದ್ರಿಂದ ಸ್ಕೂಲಿಗೆ ಸೇರಿಸ್ಬೇಕಾಗಿರೋದೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಜಾಗ, ನಿಜವಾಗೂ ಮಾಸ್ಟ್ರು ಮತ್ತು ನಿಮ್ಮ ಟೀಮ್ ಏನಿದೆ, ಎಲ್ಲ ಮಕ್ಕಳನ್ನ ಹಿಂಗೆ ಈಗ ಮೊಟ್ಟೆಯಿಂದ ಮರಿ ಬಂದು ಈಚೆ ಬೆಳವಣಿಗೆಯಾಗಿ ಹೇಗೆ ಡೆವಲಪ್ ಆಗುತ್ತೆ ಆ ರೀತಿ ಮಾಡಿದ್ದೀರ. ಎಲ್ಲ ಮಕ್ಕಳನ್ನ ನನ್ನ ಮಗನ್ನ ಮಾತಾಡ್ಸೋದು ನೋಡಿ ಫೋನಲ್ಲೇ ಖುಷಿ ಆಯ್ತು ನನಗೆ. ಹಿಂದಿ ಅವನಿಗೆ ಒಂದು ವರ್ಡ್ ಓದಕ್ಕೆ ಬರ್ತಿರ್ಲಿಲ್ಲ, ಅವ್ನು ಕನ್ನಡ ವರ್ಡ್ ಓದಕ್ಕೆ ಬರ್ತಿರಲಿಲ್ಲ, ಮೊಬೈಲ್ ಇರೋರಿಗೆ ಹೆಸರು ಓದಕ್ಕೆ ಬರ್ತಿರ್ಲಿಲ್ಲ. ಇವತ್ತು ನಾನೊಂದು ಪ್ಯಾರ ಓದಿಸಿದ್ನಲ್ಲ, ಆ ಒಂದು ಪ್ಯಾರ ಕ್ಲೀನಾಗಿ ಓದ್ದ, ನನಗೆ ತುಂಬ ಖುಷಿ ಆಯಿತು. ಎಲ್ಲ ಮಕ್ಕಳಿಗೆ ಇದೇ ಥರ ಅಭಿವೃದ್ಧಿ ಆಗಲಿ. ಯಾರ ಮಕ್ಕಳು ದಡ್ರಿದ್ದಾರೆ, ನಾವು ಮನೆಯಲ್ಲೇ ದಡ್ರು ಅನ್ನೋ ಬದಲು ಈ ಸ್ಥಳಕ್ಕೆ ತಂದು 1 ತಿಂಗಳಲ್ಲ 2 ತಿಂಗಳು ಮಕ್ಕಳನ್ನ ಬಿಟ್ಟು ಹೋದರೆ ಮಕ್ಕಳು 10 ವರ್ಷ ಓದೋದನ್ನ ಇಲ್ಲಿ 1 ತಿಂಗಳಿನಲ್ಲಿ ಕಲ್ತಿದ್ದಾನೆ ನನ್ನ ಮಗ. LKGಯಿಂದ 9th ಕಲಿದೆ ಇರೋದನ್ನ ಬರೀ 1.5 ತಿಂಗಳಿನಲ್ಲಿ ಕಲಿತು ನನಗೆ ತೋರಿದ್ದಾನೆ. ನನಗೆ ಸಮಾಧಾನ ಆಯಿತು, ತುಂಬ ಖುಷಿ ಆಯಿತು. ಮಾಸ್ಟರ್ ಚೆನ್ನಾಗಿರಲಿ, ಮಾಸ್ಟರ್ ಟೀಮ್ ಎಲ್ಲ ಪೂರ್ತಿ ಚೆನ್ನಾಗಿರಲಿ, ಒಳ್ಳೆ ಹೆಸರು ಬರಲಿ. ದಾವಣಗೆರೆಗೆ ನನ್ನ ನಮಸ್ತೆ. ನನ್ನ ಹೆಸರು ಪೂಜಾ ತಾಳ್ವಾರ್ ಅಂತ ಹೇಳಿ. ನನ್ನ ಮಗಳನ್ನ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಪ್ರೋಗ್ರಾಮು ವಿಜಯ್ ಕುಮಾರ್ ಅಂಗಡಿಯವರು ಫೇಸ್ಬುಕ್ಕಲ್ಲಿ ಹಾಕಿದ್ರು. ಅವಳು ಸ್ವಲ್ಪ ಓದೋದ್ರಲ್ಲೆಲ್ಲ ಶಾರ್ಪ್ ಇದ್ದಾಳೆ, ಓದ್ತಿರ್ಲಿಲ್ಲ. ಬರೀ ಸುಳ್ಳು ಹೇಳೋದು, ಓದ್ಕಂದ್ರೆ ಓದಿದ್ದೀನಿ ಅಂತ ಹೇಳೋದು, ಹೀಗೆಲ್ಲ ಮಾಡ್ತಾ ಇದ್ಲು. ನಾವು 1-2 ವರ್ಷದಿಂದ ಆಯಿತು ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರದ್ದು ವಿಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು, ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಅವ್ರು ಹೇಳಿರೋದು ಪ್ರತಿಯೊಂದು ಎಲ್ಲ ನಾನು ಅವಳ ಮೇಲೆ ಪ್ರಯೋಗ ಮಾಡ್ತಿದ್ದೆ. ಆದರೂ ಅವಳು ಸರಿನೇ ಹೋಗ್ತಾ ಇರಲಿಲ್ಲ. ಇವರೊಂದು ಇದು ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಅದೊಂದು 3-4 ತಿಂಗಳಿಂದ ನಾನು ನೋಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೂ ಹೇಳಿದ್ದೆ ಹಾಕೋಣ ಅಂತ ಹೇಳಿ.
ಬೇಡ ಬೇಡ ಅಂದರು. ಆಮೇಲೆ ಇವಳನ್ನ ನನ್ನ ಮಗಳನ್ನ ಕೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು. ಆಮೇಲೆ ಅವಳನ್ನ ಹಾಕಿದ್ದೆ. ಅಲ್ಲಿ ಹಾಕಿದ ಮೇಲೆ ಇಲ್ಲಿ ಮನೆಗಿಂತನೂ 100 ಪಟ್ಟು ಚೆನ್ನಾಗಿ ವರ್ಕ್ ಮಾಡ್ತಾಳೆ. ಅವಳ ಬಗ್ಗೆ ನಮ್ಗೆ ಹೇಳೋಕ್ಕೆ ಮಾತಿಲ್ಲ, ಅಷ್ಟು ಚೆನ್ನಾಗಿ ವಿಜಯ್ ಕುಮಾರ್ ಸರ್ ಅವರು ಅವ್ರ ಟೀಮ್ ಅವರು ತುಂಬ ತಯಾರಿ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಇದು ಇನ್ನೂ ಮುಂದುವರಿಬೇಕು, ಈ ಥರ ಇನ್ನೂ ಮಾಡಬೇಕು. ಇನ್ನು ತುಂಬ ಮಕ್ಕಳು ಈ ಥರ ಎಜುಕೇಷನ್ ಕೊಟ್ಟರೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಪೇರೆಂಟ್ಸ್ಗೂ ಒಳ್ಳೆಯದಾಗುತ್ತೆ. ತುಂಬ ಖುಷಿ ಆಗ್ತಿದೆ. ಅವ್ರು ಮಾಡಿರೋದು ನೋಡಿಬಿಟ್ಟೆ ಈ ಥರ ಎಲ್ಲೂ ಕೇಳಿರಲಿಲ್ಲ. ಎಲ್ಲ ರೆಸಿಡೆನ್ಸಿ ಸ್ಕೂಲ್ಗಳಿರ್ತವೆ, 1.5-2 ಲಕ್ಷ ಎಲ್ಲ ಈಗ ತಗೊಳ್ತಾರೆ. ಇದೊಂದು ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಇಲ್ದಂಗೆ ಆಗಿಬಿಟ್ಟಿದೆ. ಆ ಥರ ಮಗಳನ್ನ ಪ್ರಿಪೇರ್ ಮಾಡಿದ್ದಾರೆ. ಚಿಟ್ಟೆಯಿಂದ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಥರನೇ ಆಗಿಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು. ತುಂಬ ಖುಷಿಯಾಗುತ್ತೆ. ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರಿಗೂ ಅವ್ರ ಟೀಮ್ನವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಮ್ಯಾಮ್, ನನ್ನ ಹೆಸರು ಶ್ರುತಿ ಅಂತ, ಸಾಯಿ ಜಗನ್ ಪೇರೆಂಟ್ಸು. ಮೊದಲು ನಮ್ಮ ಮಗನಿಗೆ ಏನೂ ಓದೋಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಮೇಯ್ನ್ ಐಡೆಂಟಿಫಿಕೇಷನ್ ಮಾಡ್ತಾನೆ. ಪ್ರತಿಯೊಂದು ಲೆಟರ್ಸ್ನ ಐಡೆಂಟಿಫಿಕೇಷನ್ ಮಾಡ್ತಾನೆ. ಇಂಗ್ಲೀಷ್ ಮಾತ್ರ ಇವಾಗ ಕಾಮನ್ ವರ್ಡ್ ದಿಸ್ ದಟ್ಟು ವಾಟ್ ಇವೇನೇ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ಬೇಕನ್ನೋದೇ ಅವನಿಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಮೇಯ್ನ್ ಅದೆಲ್ಲ ಕಲ್ತಿದ್ದಾನೆ. ಮೇಯ್ನ್ ನೆನಪಿನ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಮೇಯ್ನ್ ನನಗೆ ಅದು ಭಾಳ ಹೆಲ್ಪ್ ಮಾಡ್ತು. ಮೇನ್ ಮತ್ತು ಡಿಸಿಪ್ಲಿನ್ ತುಂಬ ಕಲ್ತಿದ್ದಾನೆ. ಪೇರೆಂಟ್ಸ್ ಜೊತೆ ಹೆಂಗಿರ್ಬೇಕು ಅನ್ನೋದನ್ನು ಕಲ್ತಿದ್ದಾನೆ. ಒಟ್ಟು ಓದೋದ್ರಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ. ಏನೂ ಬರ್ತಾ ಇರಲಿಲ್ಲ, ಇಲ್ಲಿಗೆ ಬಂದಮೇಲೆ ಎಲ್ಲ ಕಲ್ತಿದ್ದಾನೆ. ನಾವು ಪ್ರತಿ ಟೆಸ್ಟು ಸ್ಕೂಲಲ್ಲಿ ಟೆಸ್ಟ್ ಇದ್ದರೆ ಏನಾದರೂ ಇದ್ದಾಗ ಭಾಳ ಸಫರ್ ಮಾಡ್ತಿದ್ವಿ. ಹೆಂಗೆ ಕಲಿಸ್ಬೇಕು ಇವನಿಗೆ, ಏನೂ ಓದೋಕ್ಕೆ ಬರ್ತಾಯಿಲ್ಲ, ಯಾವ ರೀತಿ ಕೋಚಿಂಗ್ ಮಾಡಬೇಕು, ಈ ಥರದ್ದು ತರಬೇತಿಗಳು ಎಲ್ಲಿ ಸಿಗ್ತವೆ ಅಂತ ಮುಂಚೆ ನಾನು ಭಾಳ ಹುಡುಕ್ತಾ ಇದ್ದೆ. ಹೀಗೆ ಒಂದಿನ ಫೇಸ್ಬುಕ್ಕಲ್ಲಿ ವಿಜಯ್ ಸರ್ ನೋಡಿ ಈ ಥರ ಕ್ಯಾಂಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದರಿಂದ ತುಂಬ ಖುಷಿ ಆಯಿತು. ಅದು ಇಲ್ಲೇ ದಾವಣಗೆರೆಯಲ್ಲಿ ಇರೋದು ಇನ್ನೂ ಖುಷಿ ಆಯಿತು. ಮತ್ತು ಹೊರಗಡೆ ಕಳಿಸ್ಬೇಕಾ ಅಂತ ಭಾಳ ಬೇಜಾರಿತ್ತು. ಮತ್ತು ಅದು ದಾವಣಗೆರೆಯಲ್ಲಿ ಇರೋದಕ್ಕೆ ಇನ್ನೂ ಖುಷಿಯಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು. ಇದು ಮಕ್ಕಳಿಗಷ್ಟೇ ಅಲ್ಲ, ಪೇರೆಂಟ್ಸಿಗಂತೂ ತುಂಬ ಹೆಲ್ಪ್ ಆಗಿದೆ. ಇದರಿಂದ ಮನ್ವಂತರ ಟೀಮ್ಗೆ, ವಿಜಯ್ ಸರ್ಗೆ, ಆಲ್ ಗುರುಕುಲ ಟೀಮ್ಗೆ, ಟೀಚರ್ಸ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ನಮಸ್ತೆ ಮೇಡಮ್, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು, ನನ್ನ ಮಗ ಬಂದ್ಬಿಟ್ಟು V1 ಅಂತ ಹೇಳ್ಬಿಟ್ಟು, V1 ನಿಧಿ ಚೆನ್ನಿ ಅಂತ ಹೇಳ್ಬಿಟ್ಟು ಅವರು ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಫೇಸ್ಬುಕ್ಕಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂಗಡಿ ಅನ್ನೋದು ಒಂದು ಇದು ನೋಡ್ತಾ ಇರ್ತಿದ್ದೆ. ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ 2 ಇಯರ್ಸಲ್ಲಿ ಆ್ಯಕ್ಚುಲಿ ನನ್ನ ಮಗನ ಸುಮಾರಷ್ಟು ಡ್ಯಾಮೇಜ್ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ವಿಜಯ್ ಕುಮಾರ್ ಅಂಗಡಿ ಅವ್ರದ್ದು ಒಂದು ಸಿಗ್ತಾ ಇದೆ. ಸಿಕ್ಕಿದ್ದು ಅದನ್ನು ನೋಡ್ತಾ ಇರ್ತೀನಿ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು. ಈ ಮನ್ವಂತರಿ ತಂಡ ಅನ್ನೋದು ಒಂದು ಇದು ಬರ್ತದೆ. ಇದನ್ನು ನೋಡ್ತಾ ಇರುವಾಗ ನನಗೆ ಆ್ಯಕ್ಚುಲಿ ನನ್ನ ಮಗನ ಯಾಕೆ ಅಲ್ಲಿಗೆ ಬಿಡಬಾರ್ದು ಅನ್ನೋ ಒಂದು ಇದು ಬಂತು ನನಗೆ ಮನಸ್ಸಿಗೆ. ಯಾಕೆಂದರೆ ಅದನ್ನು ಡೈಲಿ ನಾನು ನೋಡ್ತಾ ಇದ್ದೆ. ನೋಡುವಾಗ ಏನಾಗಿತ್ತು ಅಂದರೆ ಅದ್ರ ಬಗ್ಗೆ ಒಳ್ಳೊಳ್ಳೆ ಇದನ್ನು ಕೊಡ್ತಾಯಿದ್ರು, ಒಂದು ಹಿಂಟ್ಸ್ಗಳು ಕೊಡ್ತಾಯಿದ್ರು ಅವರು. ಎಲ್ಲ ಈ ಮಕ್ಕಳು ಯಾವ ರೀತಿ ಬೆಳೆಸಬೇಕು, ಹೇಗಿರಬೇಕು, ಅವರು ಎಜುಕೇಷನ್ ಯಾವ ರೀತಿ ಇರ್ತದೆ, ಇದನ್ನೆಲ್ಲ ನನಗೆ ಇದು ಮಾಡ್ತಾ ಇದ್ದಾಗ ನಾನು ಡೈಲಿ ನೋಡ್ತಾ ಇದ್ದೆ. ಅವಾಗ ನಾನು ಇದಕ್ಕೆ ಅಟ್ರಾಕ್ಟ್ ಆಗಿದೆ. ನೋಡೋಣ ಯಾಕೆ ನಾನು ಒಂದ್ಸರಿ ಬಿಡಬಾರ್ದು ನನ್ನ ಮಗನು, ಯಾಕೆಂದ್ರೆ 2 ಇಯರ್ಸಲ್ಲಿ ಡ್ಯಾಮೇಜ್ ಆಗಿದೆ ಕೊರೋನಾ ಟೈಮಲ್ಲಿ, ಇದು ಏನಾದರೂ ರಿಕವರ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನ ಮಗ ಆ್ಯಕ್ಚುಲಿ ಆವ್ರೇಜ್ ಲೆವೆಲಲ್ಲಿ ಇದ್ದ ಆ್ಯಕ್ಚುಲಿ. ಆದರೆ ಸುಮಾರಷ್ಟು ತಪ್ಪುಗಳು ನಡೀತಾ ಇತ್ತು ಅವನ ಕಡೆಯಿಂದ. ಹೇಗೆ ಅಂದರೆ ಅವನು ಆ್ಯಕ್ಚುಲಿ ಈ ವ್ಯಾಕರಣಗಳಿರಲ್ಲ ಕನ್ನಡದಲ್ಲಿ, ಈ ಇಂಗ್ಲೀಷ್ನಲ್ಲಿ ಡಿಕ್ಟೇಷನ್ ವರ್ಡ್ಸ್ಗಳನ್ನು ಸರಿಯಾಗಿ ಸ್ಪೆಲ್ಲಿಂಗ್ಗಳನ್ನ ಇದು ಮಾಡ್ತಿರಲ್ಲ, ಇಂಥವೆಲ್ಲ ತುಂಬ ಕಂಪ್ಲೇಂಟ್ಸ್ ಇತ್ತು. ಆ ಸಂದರ್ಭದಲ್ಲಿ ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ತಗೊಂಡು ಬಿಟ್ಟಿದ್ದೀನಿ. ಬಿಟ್ಟಾದ ನಂತರ ಆ್ಯಕ್ಚುಲಿ ಅವರು ಫಸ್ಟ್ ಟರ್ಮಲ್ಲಿ ಆ್ಯಕ್ಚುಲಿ ಒಂದು 60% ಆವ್ರೇಜಲ್ಲಿ ಇದ್ರು ಅವ್ರು ಆ್ಯಕ್ಚುಲಿ. ಕೊನೆಗೆ ಈಗ ಬರ್ತಾ ಅವ್ರು ಆ್ಯಕ್ಚುಲಿ ಒಂದು ಲೆವೆಲಿಗೆ ಒಂದು ಒಳ್ಳೆ ಲೆವೆಲಿಗೆ ಗ್ರೋತ್ ಮಾಡಿ ತಂದು ಬಿಟ್ಟಿದ್ದಾರೆ ಅವ್ರು ಆ್ಯಕ್ಚುಲಿ ನಮಗೆ. ಹಾಗೆ ಅವ್ರ ಕಡೆಯಿಂದ ತುಂಬ ನನಗೆ ಸಹಕಾರ ಆಗಿದೆ ಈ ವಿಷಯದಲ್ಲಿ. ಈಗಲೂ ಕೂಡ ನನ್ನ ಮಗನ ಈಗ ನೆಕ್ಸ್ಟ್ ಕರ್ಕೊಂಡು ಹೋದ ನಂತರ ನಾನು ಆ್ಯಕ್ಚುಲಿ ಅದನ್ನು ಫಾಲೋಅಪ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀನಿ. ಆ್ಯಕ್ಚುಲಿ ಮಾಡಲೇಬೇಕು, ಈಗ ನನಗೆ ಅನಿವಾರ್ಯತೆ ಇದೆ ಈಗ. ಹಾಗಾಗಿ ನನಗೆ ಈ ಮನೋವಂತರಿ ತಂಡದಿಂದ ತುಂಬಾ ಒಂದು ನನಗೆ ಒಳ್ಳೆಯ ಒಂದು ಇದು ಸಿಕ್ಕಿದೆ ಆ್ಯಕ್ಚುಲಿ ನನ್ನ ಮಗನಿಗೆ. ಇನ್ನು ಮುಂದೆ ನೋಡ್ತೀನಿ ಹೇಗೆ ಆಗ್ತದೆ ಏನು ಅನ್ನೋದ್ರ ಬಗ್ಗೆ. ಡೈಲಿ ನಾನು ಇನ್ನೂ ನಮ್ಮ ಇವರು ವಿಜಯ್ ಕುಮಾರ್ ಅಂಗಡಿ ಅವ್ರ ಜೊತೆ ನಾನು ಆ್ಯಕ್ಚುಲಿ ಒಂದು ವೀಕ್ಲಿ ಅಥವಾ ಒಂದು ಮಂತ್ಲಿ 1 ಟೈಮ್ ಆದರೂ ನಾನೊಂದು ಫೋನ್ ಕಾಲಲ್ಲಾದರೂ ಅವ್ರ ಕಡೆಯಿಂದ ನಾನು ಸಜೆಷನ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ, ನನ್ನ ಮಗನ ಬಗ್ಗೆ ಅದನ್ನು ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಾನು ನಿರಂತರ ಈ ಒಂದು ತಂಡದ ಜೊತೆ ನಾನು ಕಾಂಟ್ಯಾಕ್ಟಿಗೆ ಬಂದೇ ಬರ್ತೀನಿ. ಇಷ್ಟನ್ನು ಹೇಳ್ತೇನೆ ಮೇಡಮ್. ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಓಕೆ, ನಾವು ಶಿರಾಯಿಂದ ಬಾಲಚಂದ್ರ ಅಂತ ಹೇಳ್ಬಿಟ್ಟು, ನನ್ನ ಮಗ ಈಗ 8th ಸ್ಟ್ಯಾಂಡರ್ಡು. ನಾನು ಫೇಸ್ಬುಕ್ಕಲ್ಲಿ ಏನೋ ನೋಡಬೇಕಾದ್ರೆ ಮಕ್ಕಳ ಬಗ್ಗೆ ಏನಾದರೂ ಎಜುಕೇಷನ್ ಬಗ್ಗೆ ನೋಡ್ತಾ ಇದ್ದೆ. ನಮ್ಮ ಮಗ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಹಿಂದೆ ಇದ್ದ ಅನ್ನಿಸ್ತಾ ಇತ್ತು. ನೋಡೋಣ ಏನಾದರೂ ದಾರಿ ಸಿಗುತ್ತಾ ಅಂತ ಆನ್ಲೈನಲ್ಲಿ ಹುಡುಕ್ಬೇಕಾದ್ರೆ ಡಾಕ್ಟರ್ ವಿಜಯ್ ಕುಮಾರ್ ಬಗ್ಗೆ ಗೊತ್ತಾಯ್ತು, ವಿಜಯ್ ಕುಮಾರ್ ಅಂಗಡಿ ಅಂತ.
ಮತ್ತು ಆನ್ಲೈನಲ್ಲಿ ಅವ್ರನ್ನ ಫೋನ್ ನಂಬರೆಲ್ಲ ತೊಗೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಯಿತು ಈ ಥರ ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಮುಂದೆ ಡೆವಲಪ್ಮೆಂಟಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಗೊತ್ತಾಯಿತು. ನೋಡೋಣ, ನಮಗೂ ಡೌಟ್ ಇತ್ತು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಆದರೂ ಒಂದು ಧೈರ್ಯ ಮಾಡಿ ನಾವು ಸೇರಿಸೋಣ ಅಂತ ಇದಕ್ಕೆ ಕರ್ಕೊಂಬಂದು ಸೇರಿಸಿದ್ವಿ. 45 ದಿವಸ ಈ ಏನು ಕ್ಲಾಸ್ ಇದೆಯಲ್ಲ, ಇಲ್ಲಿ ಬೋರ್ಡಿಂಗ್ ಇಲ್ಲೇ ಉಳಿಸ್ಕೊಂಡು ಮಕ್ಕಳಿಗೆ ಅವ್ರು ಏನು ಹೇಳ್ಕೊಟ್ರು ನಾವು ದಿನ ಗಮನಿಸ್ತಾ ಇದ್ವಿ. ವೀಡಿಯೋಸು ಫೋಟೋಸ್ ಎಲ್ಲ ಬರ್ತಿರ್ತು, ನೋಡ್ತಾ ಇರ್ತಿದ್ವಿ. ವಾರಕ್ಕೊಂದ್ಸರಿ ಮಾತಾಡಿಸ್ತಿದ್ವಿ ಮಗುನ. ಆವಾಗ ಮಾತಾಡಿಸ್ದಾಗಲೇ ನಮ್ಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಕಾನ್ಫಿಡೆಂಟ್ ಬರ್ತಾಯಿತ್ತು, ಇಲ್ಲ ಭಾಳಷ್ಟು ಚೇಂಜ್ ಆಗಿದ್ದಾನೆ, ಇವನು ಒಳ್ಳೆ ದಾರಿಯಲ್ಲಿ ಇದ್ದಾನೆ ಈಗ ಅಂತ ಕಾನ್ಫಿಡೆಂಟ್ ಬರ್ತಿತ್ತು. ಮೊದಲು ಓದಲಿಕ್ಕೆ ಭಾಳ ಕಷ್ಟಪಡ್ತಿದ್ದ. ಆದರೆ ಆಮೇಲೆ ಅವನ ಸ್ಕೋರ್ಗಳು ಮತ್ತು ಅವನ ಏನು ಅವರು ಝೂಮ್ ಮೀಟಿಂಗ್ನಲ್ಲೆಲ್ಲ ನಾವು ನೋಡ್ತಿದ್ದಾಗ ಇಲ್ಲ ಇಂಪ್ರೂವ್ಮೆಂಟ್ಸ್ ಇದೆ, ಭಾಳ ಚೆನ್ನಾಗಿ ಆಗ್ತಿದ್ದಾನೆ ಅಂತ ಅನ್ನಿಸ್ತು. ಆಮೇಲೆ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದ್ಕೊಳ್ತೀನಿ. 45 ಡೇಸ್ ಈಗ ಏನು ಕಂಪ್ಲೀಟ್ ಆಯ್ತಲ್ವ, ಈಗ ನನ್ನ ಮಗನ್ನ ನೋಡೋದಕ್ಕೂ ಮೊದಲು ನನ್ನ ಮಗ ಇದ್ದಿದ್ದ ರೀತಿಗೂ ಭಾಳಷ್ಟು ವ್ಯತ್ಯಾಸ ಆಗ್ತಾಯಿದೆ. ನಾನು ಅಂದ್ಕೊತೀನಿ ಇದಕ್ಕೆ ಭಾಳ ಎಫರ್ಟ್ ಹಾಕಿ ಟೀಮ್ ಭಾಳ ಕೆಲಸ ಮಾಡಿದೆ. ಇಲ್ಲಿ ಸುಮಾರು ಒಂದು 60 ಜನ ಮಕ್ಕಳಿಗೆ ಇದೇ ಥರ ರೆಡಿ ಆಗಿದ್ದಾರೆ ಅಂತಲೇ ಅಂದ್ಕೊತೀನಿ. ನನ್ನ ಮಗ ಒಬ್ಬನೇ ಅಲ್ಲ, ಎಲ್ಲರೂ ಕೂಡ ಇದೇ ಥರ ಡೆವಲಪ್ ಆಗಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇಲ್ಲೆಲ್ಲ ವಾತಾವರಣ ನೋಡಿದಾಗ ಇಲ್ಲಿ ಆ ಮಕ್ಕಳಿಗೆ ಭಾಳ ಚೆನ್ನಾಗಿ ಮುಂದೆ ಹೋಗೋದಕ್ಕೆ ಅಥವಾ ಅವರು ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುವಂಥ ಪರಿಸ್ಥಿತಿ ಇದೆ. ಇನ್ನೂ ಬೇರೆ ಎಷ್ಟೋ ಹಿಂದುಳಿದಿರೋ ಮಕ್ಕಳುಗಳು ಇದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು. ಎಲ್ಲರೂ ಚೆನ್ನಾಗಿ ಎಲ್ಲರೂ ಒಂದು ಒಳ್ಳೆಯ ಸಮಾಜ ಇದ್ದರೆ ಎಲ್ಲ ತಂದೆ ತಾಯಿಗಳಿಗೂ ಅದು ಭಾಳ ಖುಷಿ ಕೊಡುತ್ತೆ. ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಆಗಿರುತ್ತೆ. ಆ ಭವಿಷ್ಯಕ್ಕೆ ಈ ವಿಜಯಕುಮಾರ್ ಮತ್ತು ಅವರ ತಂಡ ಏನು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ನಾವೇನು ಕೊಟ್ಟರು ಅದು ಭಾಳ ಕಡಿಮೆನೇ ಅನಿಸುತ್ತೆ. ತುಂಬ ಥ್ಯಾಂಕ್ಸ್ ಮನ್ವಂತರ ಟೀಮ್ಗೆ. ಈ ಮೊಟ್ಟೆಯಿಂದ ಚಿಟ್ಟೆಗೆ ಏನು ಅವರು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದಕ್ಕೆ ಅರ್ಥಪೂರ್ಣವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ತೃಪ್ತಿ ಇದೆ. ಥ್ಯಾಂಕ್ ಯು. ನಮ್ಮ ಹೆಸರು ಶಿವನಗೌಡ ಪಾಟೀಲ್ ಅಂತ. ನಾವು ಬಿಜಾಪುರದಿಂದ ಬಂದಿದ್ದೆವು. ಸರ್ ನಾವು ವಿಡಿಯೋ ಯಾವತ್ತೂ ನೋಡ್ತಿದ್ದೀವ್ರಿ. ಅವರು ನೋಡಿದಾಗ ಇವರು ಒಮ್ಮೆ ನಾವು ಕನ್ಸಲ್ಟ್ ಮಾಡ್ಬೇಕಂದ್ರೆ ಬಿಜಾಪುರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಟ್ರೈನಿಂಗ್ ಹೇಳಕ್ಕೆ ಬಂದಿದ್ದರು. ಅಲ್ಲೇ ಕನ್ಸಲ್ಟಿಂಗ್ ಮಾಡಿದ್ದೆ ನಾವು. ಅಲ್ಲಿ ಇಲ್ಲ ನಮ್ಮ ಸಮ್ಮರ್ ಕ್ಯಾಂಪ್ ಇದೆ, ಅಲ್ಲಿ ಹಾಕ್ರಿ ಅವ್ನು ನಾವೆಲ್ಲ ಇದು ಮಾಡ್ತೇವೆ. ನಾನು ಮೊದಲು ಸ್ವಲ್ಪ ಓದಕ್ಕೆ ಬರ್ತಿದ್ದಿಲ್ಲ ಮತ್ತು ಮ್ಯಾಥ್ಸ್ ಎಲ್ಲ ತಪ್ಪು ಮಾಡ್ತಿದ್ದ, ಬಂದರೂ ಸ್ವಲ್ಪ ತಪ್ಪು ಮಾಡ್ತಿದ್ದ. ಹೀಗಾಗಿ ನಾವು ಒಂದು 45 ದಿನ ಇಲ್ಲಿ ಬಿಟ್ಟಿದ್ದೇವೆ ಅವ್ರನ್ನ. ಬಿಡೋಣ ಈಗ ಮೊದಲು ಅವನು ಎಕ್ಸಾಮ್ ತೊಗೊಂಡು ಎಲ್ಲ ರೆಡಿ ಮಾಡಿ 45 ದಿನಕ್ಕೆ ಎಲ್ಲ ಪರ್ಫೆಕ್ಟ್ ಮಾಡಿ ಓದ್ಲಿಕ್ಕೆ ಬರೆಯೋಕ್ಕೆ ಗಣಿತ ಮತ್ತು ಎಲ್ಲನೂ ಪರ್ಫೆಕ್ಟ್ ಮಾಡಿದ್ದಾರೆ. ಈ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋದು ಇದೊಂದು ಬೇಸಿಕ್ ಇದೊಂದು ಸಮ್ಮರ್ ಕ್ಯಾಂಪ್ ಮಾಡಿದರು. ಇಲ್ಲಿ 45 ದಿನ ಹಾಕಿದ್ರಿಂದ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ. ಹೀಗಾಗಿ ವಿಜಯ್ ಸರ್ಗೆ ಹಾಗೂ ಮನ್ಮಂತ ಟೀಮಿಗೆ ಇಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ. ಹೀಗಾಗಿ ಈ ಟೀಮಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಸುಶಾಂತ್. ನಾನು ಇಲ್ಲಿ ಬೇಸಿಕ್ ಸಮ್ಮರ್ ಕ್ಯಾಂಪ್ ಕಲಿತು ಬಂದಿದ್ದೀನಿ. ನಾನು ಬೇಸಿಕ್ ಏನೇನು ಕಲಿತೆ ಅಂದರೆ ಬಟ್ಟೆ ಹಾಕ್ಕೊಳೋದು, ನಾನು ತಿಂದಿರೋ ಪ್ಲೇಟು ವಾಶ್ ಮಾಡೋದು, ಬಟ್ಟೆ ಒಣಗಾಕಿ ಅದನ್ನೆಲ್ಲ ಒಣಗಿರೋ ಬಟ್ಟೆನೆಲ್ಲ ಎತ್ಕೊಂಡು ನೀಟಾಗಿ ಮಚ್ಚಿಕ್ಕೋದು ಎಲ್ಲ ಮಾಡಿದೆ. ಮತ್ತು ಚೆನ್ನಾಗಿ ಓದ್ಕೊತಾ ಇದ್ದೆ. ಅದೇ ಮನೆಯಲ್ಲಿ ಬರೀ ಕನ್ನಡ ಓದ್ತಾ ಇದ್ದೆ, ಅದೇ ಬರೆಯೋಕ್ಕೆ ಬರ್ತಾಯಿದ್ದಿಲ್ಲ. ಇಂಗ್ಲೀಷು ಅಷ್ಟೇ. ಮ್ಯಾಥ್ಸು ಸಮ್ಸ್ ಜಾಸ್ತಿ ತಪ್ಪಾಗ್ತಾಯಿತ್ತು. ಅದು ಇಲ್ಲಿ ಬಂದಮೇಲೆ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಮ್ಯಾಥ್ಸಲ್ಲೆಲ್ಲ ಔಟ್ ಆಫ್ ಔಟ್ ತೆಗಿತಾಯಿದ್ದೀನಿ, ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗಿತಾಯಿದ್ದೀನಿ. ನನ್ನ ಹೆಸರು ಸುಶಾಂತ್. ನಾನು ಇಲ್ಲಿ ಫಸ್ಟ್ ಬಂದಾಗ ಇದು ಫಾರ್ಮ್ ಫಿಲಪ್ ಮಾಡಿದೆ, ಬ್ಯಾಗ್ ಇಕ್ಕಿದ್ರು. ಆಮೇಲೆ ಎಕ್ಸಾಮ್